ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತು ನಾನು ಕೆಲವೊಂದು ಯೂಸ್ಫುಲ್ ಆಗುವಂಥ ಕಿಚನ್ ಟಿಪ್ಸ್ ಶೇರ್ ಮಾಡ್ಕೊಳಕತ್ತೀನಿ. ಅದು ಗ್ಯಾಸ್ ಸಿಲಿಂಡ್ರನ್ನ ಭಾಳ ದಿನ ಬರೋವಂಗೆ ಬಳಕೆ ಮಾಡ್ಕೊಳ್ಳೋದು ಹೆಂಗೆ, ಆಮೇಲೆ ವ್ಯಾಲಿಡಿಟಿ ಹೆಂಗೆ ಚೆಕ್ ಮಾಡ್ಬೋದು, ಗ್ಯಾಸಿಂದ ಆಯಿತು, ಸಿಲಿಂಡ್ರದಾಯಿತು, ಆಮೇಲೆ ರೆಗ್ಯುಲೇಟರ್ ಪೈಪ್ದಾಯಿತು, ಎಲ್ಲನೂ ಇವತ್ತು ಒಂದು ಯೂಸ್ಫುಲ್ ಆಗಿರೋವಂಥ ಮಾಹಿತಿ ಕೊಡ್ತೀನಿ. ಬರ್ರಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೇನೆ ನೋಡಿರಿ ಸ್ನೇಹಿತರೆ. ಈಗ ಸ್ನೇಹಿತರೆ, ಟಿಪ್ ನಂಬರ್ 1. ಈಗ ನಾವು ಏನಪ್ಪ ಅಂದ್ರೆ ಅಡುಗೆ ಮನೆಯೊಳಗೆಲ್ಲ ಸಣ್ಣ ನೊಣಗಳು ಅಂತಾರಲ್ರಿ, ನೊರ್ಜು ಅಂತೀವಿ, ನೊಣಗಳು ಅಂತೀವಿ. ಆ ಥರ ಹುಳ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳು ಸಣ್ಣವು ಇರ್ತಾವಲ್ಲ ಅಡುಗೆ ಮನೆಯೊಳಗೆ, ತೇವಾಂಶ ಇರೋ ಜಾಗದಾಗ ಜಾಸ್ತಿ ಹಾಕೋ ನೋಡ್ರಿ. ಅವೆಲ್ಲ ಬರಬಾರ್ದು ಅನ್ನೋಕೆ ಒಂದು ಮನೆ ಟಿಪ್ ಹೇಳಕತ್ತೀನಿ. ನಿಂಬೆಹಣ್ಣು ಇದ್ದೇ ಇರ್ತಾವೆ ಅಡುಗೆ ಮನೆ ಅಂದಮೇಲೆ. ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಮನೆಯೊಳಗೆ ಲವಂಗನೂ ಇರ್ತಾವೆ. ಏನಿಲ್ಲ, ಒಂದು ಪೀಸ್ ತೊಗೊಳ್ರಿ ಕಟ್ ಮಾಡಿದ್ದು. ಅದಕ್ಕೆ ಈ ಥರ ನಾನು ತೋರ್ಸಕತ್ತೀನಲ್ರಿ, ಆ ಥರ ನಿಂಬೆಹಣ್ಣಿಗೆ ಲವಂಗನ ಚುಚ್ಚ್ರಿ. ಅದ್ರ ಎಷ್ಟು ಸಾಧ್ಯನೋ ಅದ್ರ ತುಂಬ ಅಷ್ಟು ಚುಚ್ಚಿ ನೀವು ಎಲ್ಲೆಲ್ಲಿ ಜಾಸ್ತಿ ಆ ಥರ ಹುಳಗಳು ಜಾಸ್ತಿ ಬರ್ತಿರ್ತವೋ ನಿಮ್ಮ ಮನೆಯೊಳಗೆ, ಅಡುಗೆ ಮನೆಯೊಳಗೆ, ಅಲ್ಲಿ ಇವನ್ನ ಇಡ್ರಿ. ಈ ಥರ ಇಡ್ರಿ. ಇದ್ರ ಸ್ಮೆಲ್ಲಿಗೆ ಯಾವುದೇ ಸಣ್ಣ ಹುಳ ಆಯಿತು, ನೊರ್ಜಾಯಿತು, ಸಣ್ಣ ನೊಣಗಳಾಯಿತು ಯಾವುದೂ ಬರೋದಿಲ್ಲ. ಆವಾಗ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಚೇಂಜ್ ಮಾಡ್ಕೊತಾ ಇರ್ರಿ. ನಾನು ಇದನ್ನ ಸುಮಾರು ಒಂದು 4-5 ವರ್ಷದಿಂದ ಫಾಲೋ ಮಾಡಕತ್ತೀನಿ. ನಿಜವಾಗಿ ಭಾಳ ಯೂಸ್ಫುಲ್ ಆಗೈತಿ. ನೀವು ಅದಕ್ಕೆ ಪ್ರೂಫ್ ಇನ್ನೊಂದಾಗಿ ಏನಂತ ನೋಡ್ಬೋದು. ಈಗ ರೀಸೆಂಟಾಗಿ ಇಟ್ಟಿರೋದು ಐತಿ, ಆಲ್ರೆಡಿ ಒಣಗೈತಿ. ಅದನ್ನ ಈಗ ಚೇಂಜ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು. ನಾನು ಭಾಳ ವರ್ಷದಿಂದ ಇದನ್ನ ಫಾಲೋ ಮಾಡಕತ್ತೀನಿ. ಅದನ್ನು ತೆಗೆದು ಈಗ ಹೊಸದು ಮಾಡಿದ್ದು ಇಟ್ಟೆ ಸ್ನೇಹಿತರೆ. ಈಗ ನೆಕ್ಸ್ಟ್ 2ನೇ ಟಿಪ್ ಅಂದರೆ, ಈಗ ನಾವು ಇದನ್ನು ಮಾಡ್ತೀವಲ್ಲ, ಲೈಟ್ರ್ ಬೆಳಿಗ್ಗೆ ಎದ್ದು, ಈಗ ಚಳಿಗಾಲ ಹಿಂಗಿದ್ದಾಗ ಗ್ಯಾಸ್ ಸ್ಟವ್ ಹಚ್ಚುವಾಗ ಲೈಟ್ರ್ ಎಷ್ಟು ಡಬ್ ಹೊಡೆದ್ರೂ ಅದು ಹತ್ತುತ್ತಿರಲ್ಲ. ಆವಾಗ ಏನು ಮಾಡಬೇಕು, ಗ್ಯಾಸ್ ಜಾಸ್ತಿ ವೇಸ್ಟ್ ಆಗುತ್ತೆ ಅಲ್ಲಿ. ಯಾಕಂದ್ರೆ ನಾವು ಇದು ಬಟನ್ನ ಆನ್ ಮಾಡಿದಾಗ ಅದು ಬೇಗ ಲೈಟ್ರ್ ಹೊಡೆದ್ಬಿಟ್ಲೆ ಹತ್ತದೇ ಇದ್ದರೆ ಅಲ್ಲಿ ಗ್ಯಾಸಲ್ಲಿ ಅದು ಏನೋ ವೇಸ್ಟ್ ಆಗಿರ್ತೈತೆ. ಹಂಗೆ ಮಾಡೋ ಬದಲು ಪಟ್ಟನ ಈ ಮ್ಯಾಚ್ ಬಾಕ್ಸ್ ಇದ್ದೇ ಇರ್ತಾವೆ ಎಲ್ಲರ ಮನೆಯಾಗ, ಪಟ್ಟನ ಮ್ಯಾಚ್ ಬಾಕ್ಸ್ ಇಲ್ಲೇ ಹಚ್ಚಿಬಿಟ್ರೆ ಅಷ್ಟೋ ಇಷ್ಟೋ ಸ್ವಲ್ಪನಾದರೂ ಗ್ಯಾಸ್ ಯೂಸ್ ಮಾಡ್ಬೋದು ನಾವು. ಲೈಟ್ರ್ ಬೇಗ ಹತ್ತದೇ ಇದ್ದಾಗ ಮ್ಯಾಚ್ ಬಾಕ್ಸ್ ಇಲ್ಲೇ ಹಚ್ಕೊಂಬಿಡ್ರಿ. ಅದೊಂದು ಭಾಳ ಯೂಸ್ ಆಗುತ್ತೆ ಗ್ಯಾಸು ಸೇವ್ ಮಾಡೋಕೆ. ನೆಕ್ಸ್ಟ್ ಸ್ನೇಹಿತರೆ, ಟಿಪ್ ನಂಬರ್ 3ನೇದು ಏನಪ್ಪ ಅಂದರೆ, ಈಗ ನಾವು ಹಾಲೆಲ್ಲ ಕಾಸ್ತೀವಲ್ರಿ, ಆ ಹಾಲು ಡೈರೆಕ್ಟಾಗಿ ಹಾಕಿ ಕಾಯಿಸ್ಬಿಟ್ರೆ ತಳ ಇಷ್ಟು ದಪ್ಪ ಹಿಡಿದಿರ್ತೈತಿ, ಗೊತ್ತ್ರಿ ನಿಮಗೆ. ತಿಕ್ಕಕ್ಕೆ ಕಷ್ಟ, ಆಮೇಲೆ ಅದು ತಳ ಹಿಡ್ದಿರ್ತೈತಿ, ಅದು ಅಷ್ಟು ಕ್ಲೀನ್ ಬೇಗ ಆಗೋದಿಲ್ಲ. ಹಂಗಾಗ್ಬಿಡ್ದೇನೇನು, ಈ ಟಿಪ್ ಫಾಲೋ ಮಾಡಿರಿ. ನಾನೀಗ ಹಾಲು ಕಾಸಕತ್ತೀನಿ. ಸ್ವಲ್ಪ ನೀರು ಹಾಕಿದೆ ತಳಕ್ಕೆ. ಯಾವುದಾಯ್ತು ಪಾತ್ರೆಗೆ ಫಸ್ಟಿಗೆ ಒಂದು ಸ್ವಲ್ಪ ನೀರು ಹಾಕೋರಿ. ಒಂದು ಸಣ್ಣ ಲೋಟಲ್ಲಿ ಒಂದು ಅರ್ಧ ಲೋಟ ಆದರೂ ನೀರು ಹಾಕಿ, ಆಮೇಲೆ ಹಾಲು ಹಾಕಿ ಕಾಸೋದ್ರಿಂದ ತಳದಲ್ಲಿ ಹಾಲು ಒಟ್ಟು ಹಿಡಿಯೋದಿಲ್ಲ, ಅಂದ್ರೆ ಅಂಟೋದಿಲ್ಲ. ಖಾಲಿ ಹಂಗೆ ಇರುತ್ತೆ, ಒಟ್ಟು ಮೆತ್ತಿರೋದಿಲ್ಲ ಹಾಲು. ಕ್ಲೀನ್ ಮಾಡೋಕ್ಕಂದ್ರೆ ನಮ್ಗೆ ಈಸಿ ಆಗುತ್ತೆ. ಬೇಕಾದ್ರೆ ಒಂದು ಸರಿ ಇದನ್ನ ಟ್ರೈ ಮಾಡಿ ಕಮೆಂಟ್ ಹಾಕಿರಿ. ಭಾಳ ಯೂಸ್ಫುಲ್ ಐತಿ. ಈ ಥರ ಸ್ವಲ್ಪ ಫಸ್ಟಿಗೆ ನೀರು ಹಾಕಿ ಆಮೇಲೆ ಹಾಲು ಹಾಕಿ ಕಾಸೋದ್ರಿಂದ ಭಾಳ ಯೂಸ್ ಐತ್ರಿ. ಒಂದು ಸ್ವಲ್ಪ ಹಾಲು ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ. ಏನಪ್ಪ ಅಂದ್ರೆ, ಈಗ ನಾವು ಏನಾದರೂ ಈಗ ನೀರು ಅದು ಬಿಸಿ ಮಾಡ್ತಿರ್ತೀವಿ, ಅವಾಗ ಈ ಥರ ಮಾಡ್ತೀವಿ. ಏನು ಮಾಡ್ತೀವಿ ಹೇಳ್ರಿ, ಸಣ್ಣ ಪಾತ್ರೆ ಇಟ್ಟಿರ್ತೀವಿ, ಸ್ವಲ್ಪ ನೀರು ಅಂತೇಳಿ ಇಟ್ಟು ಗ್ಯಾಸ್ ಫುಲ್ಲಾಗಿ ಹಚ್ತೀವಿ. ಅದೇನಾಗುತ್ತೆ ಹೇಳ್ರಿ, ಗ್ಯಾಸ್ ಎಲ್ಲ ಹೊರಗಡೆ ಎಲ್ಲ ಉರಿತೈತಿ, ಅಲ್ಲಿ ಗ್ಯಾಸ್ ವೇಸ್ಟ್ ಆಗಿರ್ತೈತಿ. ಅದನ್ನು ನಾವು ಅಬ್ಸರ್ವ್ ಮಾಡೋದಿಲ್ಲ. ಇಷ್ಟು ಸಣ್ಣ ವಿಷಯದೊಳಗೆ ನಾವು ಭಾಳ ಕಲಿಯೋದಿರ್ತೈತಿ. ನಮ್ಗೆ ಗೊತ್ತಿರೋದಿಲ್ಲ ಎಷ್ಟು ವೇಸ್ಟ್ ಆಗಿರ್ತೈತಿ ಇಲ್ಲಿ ಅನ್ನೋದು. ನಿಜವಾಗಿ ಭಾಳ ವೇಸ್ಟ್ ಆಗಿರ್ತೈತಿ ಗ್ಯಾಸ್ ಈ ಥರ ಮಾಡೋದ್ರಿಂದ. ನಾವು ಎಷ್ಟು ಪಾತ್ರೆ ಇಟ್ಟಿರ್ತೀವೋ ಅದು ತಕ್ಕಂಗೆ ಅದ್ರ ಒಳಗನೆ ಇರ್ಬೇಕು ರೀ ಗ್ಯಾಸ್ ಫ್ಲೇಮು. ಆ ಥರ ಇಟ್ಟು ನೀವು ಅಡುಗೆ ಮಾಡೋದಾಯ್ತು, ಈ ಥರ ನೀರು ಕಾಸ್ಕೊಳ್ಳೋದು ಮಾಡಿದ್ರೆ ಗ್ಯಾಸ್ ಸೇವ್ ಆಗತ್ತೆ ರೀ. ಇಲ್ಲ ದೊಡ್ಡ ದಬ್ಬರಿ ಇಟ್ಟಿದ್ರೆ ಅವಾಗ ಮಾಮೂಲಿಯಾಗಿ ಇಟ್ಕೋರಿ. ಒಟ್ಟಿನಲ್ಲಿ ನಾವು ಏನು ಪಾತ್ರೆ ಇಟ್ಟಿರ್ತೋ ಅದ್ರ ಒಳಗಡೆನೇ ಉರಿತಿರ್ಬೇಕು ಗ್ಯಾಸ್. ಈ ಥರ ನೋಡಿರಿ, ಈಗ ಎಷ್ಟು ಉರಿ ಆಗತ್ತೈತೆ ಹೊರಗಡೆ ಔಟ್ಸೈಡ್. ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಎಷ್ಟು ಸಣ್ಣ ಪಾತ್ರೆ ಇಡ್ತೀರೋ ಅಷ್ಟು ಗ್ಯಾಸು ಉಳಿಸ್ಬೋದು ನಾವು. ಈಗ ಸ್ನೇಹಿತರೆ, ಈಗ ಲಾಸ್ಟ್ ಟಿಪ್ ಅಂತ ಹೇಳ್ತೀನಿ. ಭಾಳ ಯೂಸ್ಫುಲ್ ಆಗಿರೋ ಟಿಪ್ ಅಂತಲೇ ಹೇಳ್ಕೊಬೋದು ಇದನ್ನು. ಯಾಕಂದರೆ ನಮ್ಮದು ಹೋಟೆಲ್ ಐತಿ. 20 ವರ್ಷದಿಂದ ಅನುಭವ ಐತೆ ನಮ್ಮ ಯಜಮಾನ್ರಿಗೆ. ಹೋಟೆಲ್ ಡಿಪಾರ್ಟ್ಮೆಂಟ್ನಾಗ ಗ್ಯಾಸ್ ಸಿಲಿಂಡರ್ ಬಗ್ಗೆ ಅವ್ರಿಗೆ ಎಷ್ಟೊಂದು ಮಾಹಿತಿ ಗೊತ್ತೈತಿ, ಅವರಾಗೆ ಹೇಳಿರೋದು ಇದು. ಹಂಗಾಗಿ ನಿಮಗೂ ಯೂಸ್ ಅಲ್ಲ ಅಂತ ಹೇಳಕತ್ತೀನಿ. ಈಗ ಗ್ಯಾಸ್ ಎಲ್ಲಿವರೆಗೆ ಐತೆ ಅಂತ ನಮ್ಗೆ ಗೊತ್ತಾಗಿರಲ್ಲ. ಒಂದೊಂದ್ಸರಿ ಎಷ್ಟೋ ಜನ ಎತ್ತಿ ನೋಡ್ತಾರೆ, ಅಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಾಗಿರಲ್ಲ. ಇಲ್ಲ ತೋರ್ಸಕತ್ತೀನಿ ನೋಡ್ರಿ, ಈ ಥರ ಮಾಡ್ಬೋದು. ಒಂದು ಹಸಿ ಬಟ್ಟೆ ತೊಗೊಂಡು ಈ ಥರ ಒರೆಸ್ರಿ ಅದ್ರ ಮೇಲೆ. ಹಾಗೆ ಹಿಂಗೆ ಒಂದು ಸರಿ ಹಿಂಗೆ ಅನ್ರಿ ಮೇಲಿಂದ ಕೆಳಗೆ. ಇಲ್ಲಿ ಡ್ರೈ ಆಗೈತೆ ನೋಡ್ರಿ, ಅಲ್ಲೆಲ್ಲ ಗ್ಯಾಸ್ ಖಾಲಿ ಆಗೈತೆ ಅಂತ ಅರ್ಥ. ಎಲ್ಲಿ ಬೇಗ ಡ್ರೈ ಆಗುತ್ತೋ ಸಿಲಿಂಡ್ರು ಅಲ್ಲಿವರೆಗೆ ಗ್ಯಾಸ್ ಖಾಲಿ ಆಗೈತೆ ಅಂತ ಅರ್ಥ. ಅಂದ್ರೆ ಅಲ್ಲಿ ಗ್ಯಾಸ್ ಮುಗ್ದೈತಿ ಅಂತ. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನೀವು, ಹಸಿ ಕಾಣಾಕತ್ತೈತಿ, ಅಲ್ಲಿ ಗ್ಯಾಸ್ ಐತೆ ಅಂತ ಅರ್ಥ. ಈಗ ನೋಡ್ತಿರ್ಬೋದು, ಇಲ್ಲಿ ನೋಡ್ರಿ, ಇದು ಪೂರ್ತಿ ಡ್ರೈ ಐತಲ್ಲ, ಅಲ್ಲೆಲ್ಲ ಗ್ಯಾಸ್ ಖಾಲಿ ಆಗೈತಿ. ಇಲ್ಲೇನು ಹಸಿ ಐತಲ್ಲ ಅಲ್ಲಿ ಗ್ಯಾಸ್ ಐತೆ ಅಂತ ಅರ್ಥ. ಈ ಥರನೇ ನೀವು ಗ್ಯಾಸ್ ಎಷ್ಟು ಒಂದೊಂದ್ಸರಿ ಅಚಾತುರ್ಯ ಹಾಕಿರ್ತಾವೆ, ಗೊತ್ತಿಲ್ಲದನ ನೆನಪಿರೋದಿಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಗೆ ಇದು ಗೊತ್ತಿರಲ್ಲ, ಹೆಂಗೆ ಚೆಕ್ ಮಾಡೋದು ಅಂತೇಳಿ. ಗ್ಯಾಸ್ ಎಷ್ಟು ಐತಪ್ಪ ಗೊತ್ತಿಲ್ಲ ಅಂಥೇಳಿ. ಈ ಥರ ನೀವು ಟಿಪ್ ಫಾಲೋ ಮಾಡಿರಿ, ಭಾಳ ಯೂಸ್ಫುಲ್ ಐತಿ. ನೆಕ್ಸ್ಟು
ರೆಗ್ಯುಲೇಟರ್ ಪೈಪ್ ಇರುತ್ತೆ, ಅದ್ರದ್ದು ವ್ಯಾಲಿಡಿಟಿ ಈ ಪೈಪ್ ಮೇಲೆ ಕೊಟ್ಟಿರ್ತಾರೆ. ಇದು ಸುರಕ್ಷಾ ಕಂಪ್ನಿದು ಭಾಳ ಚಲೋ ಐತಿ. ಇದ್ರ ಮೇಲೆ ಡೇಟ್ ಕೊಟ್ಟಾಬಿಟ್ಟಿರ್ತಾರೆ. ಇದು ಯಾರಾದರೂ ನೋಡ್ಕೋಬೋದು, ಆದ್ರೆ ಗೊತ್ತಿರಲಿ ಅಂತ ಹೇಳ್ತೀನಿ. ಎಷ್ಟೋ ಜನಗಳಿಗೆ ಸಣ್ಣ ಸಣ್ಣ ವಿಷಯನೂ ಗೊತ್ತಿರಲ್ಲ ಕೆಲವು ಮಂದಿಗೆ. ಹಾಗಾಗಿ ಇದು ಗೊತ್ತಿದ್ದವರಿಗೆ ಸರಿ ಹೋಯ್ತು, ಗೊತ್ತಿಲ್ಲದವರಿಗೆ ಹೆಲ್ಪ್ ಅಲ್ಲ ಅಂತ ಹೇಳ್ತೀನಿ. ಇದ್ರ ಮೇಲೆ ಏನೋ ಕೊಟ್ಟಿರ್ತಾರೆ, ಇಲ್ಲಿ ನೋಡ್ತಿರ್ಬೋದು ನೀವು. ಅದು ರೆಡಿಯಾಗಿರೋ ಡೇಟ್ ಕೊಟ್ಟರೆ ಇಲ್ಲಿ 2023 ಆಗೈತಿ, 2028ವರೆಗೆ ಐತಿ. ಅಂದ್ರೆ ಯಾವುದೇ ರೆಗ್ಯುಲೇಟರ್ ಪೈಪ್ ಆಯ್ತು ವ್ಯಾಲಿಡಿಟಿ 5 ವರ್ಷ ಇರುತ್ತೆ. ನೀವು ಅದನ್ನ ಗಮನ ಇಟ್ಕೋಬೇಕು. ಚೆಕ್ ಮಾಡಿ 5 ಇಯರ್ಸ್ ಆದ್ಮೇಲೆ ಚೇಂಜ್ ಮಾಡಬೇಕು. ರೆಗ್ಯುಲೇಟರ್ ಪೈಪಿಂದು ವ್ಯಾಲಿಡಿಟಿ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಯಾಕಂದ್ರೆ ಅಲ್ಲಿನೂ ಲೀಕೇಜ್ ಆಗೋ ಚಾನ್ಸಸ್ ಇರ್ತದೆ ಸ್ನೇಹಿತರೆ. ಅದನ್ನು ಗ್ಯಾಸ್ ಏನದು ರೆಗ್ಯುಲೇಟರ್ ಪೈಪ್ನ ಯಾವ ಥರ ಲೀಕೇಜ್ ಆಗಾಕತ್ತಿತ್ತು, ಅದು ಡೇಟು, ಎಕ್ಸ್ಪೈರಿ ಡೇಟು ಅದೆಲ್ಲ ನಿಮ್ಗೆ ಈಗ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸ್ನೇಹಿತರೆ, ರೆಗ್ಯುಲೇಟರ್ ಪೈಪ್ ನೋಡ್ರಿ, ಇದು ಸುರಕ್ಷಾ ಕಂಪ್ನಿದು ನಮ್ಮದು ಹೊಸದ ತಂದೇವಿ ಈಗ. ಇದ್ರ ಮೇಲೆ ಏನಂತ ಇರುತ್ತೆ, ಪೈಪ್ ಮೇಲೆ ಕೊಟ್ಟಿರ್ತಾರೆ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಮತ್ತು ಎಕ್ಸ್ಪೈರ್ ಆಗೋ ಡೇಟು ಎರಡನ್ನೂ ಇಲ್ಲೇ ಕೊಟ್ಟಿರ್ತಾರೆ. ನೀವು ಗಮನಿಸ್ಬೇಕು ಅದನ್ನಷ್ಟ. ಯಾಕಂದ್ರೆ 5 ವರ್ಷ ವ್ಯಾಲಿಡಿಟಿ ಇರ್ತೈತಿ ಯಾವುದೇ ರೆಗ್ಯುಲೇಟರ್ ಪೈಪಿಗಾದರೂ. ಅದ್ರ ಮೇಲೆ ಅವ್ರು ಮೆನ್ಷನ್ ಮಾಡಿರ್ತಾರೆ, ಸ್ವಲ್ಪ ಗಮನ ಕೊಟ್ಟು ನೋಡ್ತಿರ್ರಿ. ಇದು 2023ದಾಗ ರೆಡಿ ಆಗಿದ್ರೆ, ಇದು 2028ರವರೆಗೆ ಇದ್ರದ್ದು ಎಕ್ಸ್ಪೈರಿ ಡೇಟ್ ಐತಿ. ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ರೆಗ್ಯುಲೇಟರ್ ಪೈಪ್ನ ಚೇಂಜ್ ಮಾಡಬೇಕಾಗೈತಿ. ಅದು ಸರಿ ಇದ್ರೂ ಆಯಿತು, ಅದು ಏನಾದರೂ ಮಿಸ್ಟೇಕ್ ಏನಾದರೂ ಸ್ವಲ್ಪ ಹರಿಯೋದು ಅಂಥದ್ದು ಏನಾದರೂ ಆಗಿದ್ರೂ ಕೂಡ, ಚಲೋ ಇದ್ರೂ ಕೂಡ ಒಟ್ಟಿನಲ್ಲಿ 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕು. ಅದು ಎಕ್ಸ್ಪೈರಿ ಡೇಟ್ ಅಲ್ಲಿಗೆ ಇರ್ತೈತೆ, 5 ವರ್ಷ ಇರುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ಅದು ರೆಡಿಯಾಗಿರೋ ಡೇಟ್ ಕೊಟ್ಟರೆ 23 ಅಂತೇಳಿ 2023 ಆಗಿದ್ದು. ಈ ಕಡೆ ಚೇಂಜ್ ಬಿಫೋರ್ ನವೆಂಬರ್ 2028 ಅಂತ ಕೊಟ್ಟಾರೆ. ಇದನ್ನು ಪ್ರತಿಯೊಬ್ಬರು ಗ್ಯಾಸ್ ರೆಗ್ಯುಲೇಟರ್ ಪೈಪ್ ಮೇಲೆ ಎಲ್ಲರಿಗೂ ಇರುತ್ತೆ. ಇದನ್ನ ಸರಿ ಗಮನ ಇಟ್ಟು ನೋಡ್ಕೊರಿ ಸ್ನೇಹಿತರೆ. ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಸಣ್ಣ ಸಣ್ಣ ವಿಷಯನೂ ಹೆಣ್ಮಕ್ಳಿಗೆ ಪ್ರತಿಯೊಂದು ಗೊತ್ತಿರಬೇಕಾಗತ್ತೆ. ಅಡುಗೆ ಮನೆ ನಾವು ಇಂಥವೆಲ್ಲ ಯೂಸ್ ಮಾಡ್ತೀವಿ ಅಂದಾಗ ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ನಮಗೆ ಗೊತ್ತಿರಬೇಕಾಗಿರ್ತೈತಿ. ನೆಕ್ಸ್ಟ್ ಸ್ನೇಹಿತರೆ, ಇದು ಸಿಲಿಂಡ್ರದ್ದು ವ್ಯಾಲಿಡಿಟಿ ಗೊತ್ತಿರಲ್ಲ. ಎಷ್ಟೋ ಒಂದು 80% ಹೆಣ್ಮಕ್ಳಿಗೆ ಗೊತ್ತಿರೋದಿಲ್ಲ. ಇದೊಂದು ಹೇಳ್ತೀನಿ. ನನಗೆ ಇದು ಯಜಮಾನ್ರು ಹೇಳ್ಕೊಟ್ಟಿದ್ದು. ABCD ಅಂತ 4 ಸೆಕ್ಷನ್ ಥರ ಇರ್ತೈತಿ. ಅಂದ್ರೆ 12 ತಿಂಗಳನ್ನು 4 ಸೆಕ್ಷನ್ ಆಗಿ ಇದು ಮಾಡಿರ್ತಾರೆ. ಎ ಅಂತ ಇತ್ತಂದ್ರೆ ಸಿಲಿಂಡರ್ ಮೇಲೆ ಜನವರಿ, ಫೆಬ್ರವರಿ, ಮಾರ್ಚ್ವರೆಗೆ ಇರುತ್ತೆ ಅದರ ವ್ಯಾಲಿಡಿಟಿ. B ಅಂತ ಇದ್ರೆ ಏಪ್ರಿಲ್, ಮೇ, ಜೂನ್. C ಅಂತ ಇತ್ತಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್. D ಅಂತ ಇದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಈ ಥರ 12 ತಿಂಗಳನ್ನು 3 ತಿಂಗಳಂಗೆ 4 ಸೆಕ್ಷನ್ ಆಗಿ ಕೊಟ್ಟಿರ್ತಾರೆ. ಇದನ್ನು ಗಮನ ಇಟ್ಟುಕೋರಿ. ಅದು ವ್ಯಾಲಿಡಿಟಿ ಇದ್ರದ್ದು ಸಿಲಿಂಡ್ರದ್ದು. ಇದು ಅರ್ಥ ಆಗೈತೆ ಅಂದ್ಕೋತೀನಿ. ಈಗ ನೆಕ್ಸ್ಟ್ ನಾವು ಸಿಲಿಂಡರ್ ತೊಗೊಳುವಾಗ ಏನು ಮಾಡ್ತೀವಿ, ಅದು ಲೀಕೇಜ್ ಆಗೈತೆ ಅಂತ ನಮ್ಗೆ ಗೊತ್ತಾಗಿರಲ್ಲ. ಅದನ್ನು ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಈ ಥರ ಅದು ಓಪನ್ ಮಾಡ್ತೀವಲ್ಲ ನಾವು, ಫಿಕ್ಸ್ ಇರುತ್ತದೆ. ಅದನ್ನು ಜಸ್ಟ್ ಈಸಿ ಒಳಗಿರ್ತದೆ, ಒಂದು ಥ್ರೆಡ್ ಕೊಟ್ಟಿರ್ತಾರಲ್ಲ, ಅದು ಹಿಡಿದು ಸ್ವಲ್ಪ ಈ ಥರ ಜಗ್ಗಿದ್ರೆ ಸಾಕು, ಅದು ಓಪನ್ ಆಗುತ್ತೆ. ಅದರೊಳಗೆ ಈ ಥರ ಸ್ವಲ್ಪ ನೀರು ಹಾಕಿ ನೋಡ್ಬೇಕು ರೀ. ಇಲ್ಲಿ ಈಗ ಪಂಚರ್ ಆದಾಗ ಸೈಕಲ್ ಪಂಪ್ ಇದು ಟಯರ್ ಅವೆಲ್ಲ ಪಂಚರ್ ಜರ್ರ್ ಅಂತ ನೀರಾಗಿ ಹಾಕಿದಾಗ ಗೊತ್ತಾಗತ್ತೆ ನೋಡ್ರಿ, ಹೆಂಗೆ ಕಂಡು ಹಿಡಿತಾರೋ ಆ ಥರ ಇದನ್ನು ಇದ್ರ ಮೇಲೂ ಕೂಡ ಸ್ವಲ್ಪ ಈ ಥರ ನೀರು ಹಾಕಿ ನೋಡ್ಬೇಕು ಸ್ನೇಹಿತರೆ. ಇದ್ರೊಳಗೆ ಆ ಥರ ಸೇಮ್ ಜಿರ್ರ್ ಅಂತೇಳಿ ಸೌಂಡ್ ಬಂದು ಬಬಲ್ ಬರಾಕತ್ತೈತಂದ್ರೆ ಗ್ಯಾಸ್ ಲೀಕೇಜ್ ಐತಂತ ಅರ್ಥ. ಇಲ್ಲ ನೀರು ಹಾಗೆ ಇತ್ತಂದ್ರೆ ಅದು ಲೀಕೇಜ್ ಇಲ್ಲ. ಇಲ್ಲಿ ನೋಡ್ತಿರ್ಬೋದು ನೀರು ಹಾಗೆ ನಿಂತೈತಿ, ಯಾವುದೇ ರೀತಿ ಲೀಕೇಜ್ ಇಲ್ಲ. ಈ ಥರ ನೀವು ಸಿಲಿಂಡರ್ ತೊಗೊಳ್ಳುವಾಗ ಈ ಥರ ಚೆಕ್ ಮಾಡಿ ತೊಗೊಳ್ಳೋದು ಭಾಳ ಏನದು ಮುಖ್ಯವಾಗಿರ್ತೈತೆ ರೀ. ಇಷ್ಟ ನೋಡ್ರಿ, ಗ್ಯಾಸ್ ಸಿಲಿಂಡ್ರಿಗೆ ವ್ಯಾಲಿಡಿಟಿ ಇರ್ತೈತಿ. ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ. ನನಗೆ ಗೊತ್ತಾಯಿತು, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು. ಈ ವಿಡಿಯೋ ಎಲ್ಲ ನಿಮ್ಗೆ ಯೂಸ್ಫುಲ್ ಆಗಿರ್ತೈತಿ, ಇಷ್ಟ ಆಗಿರ್ತೈತಿ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ಸ್.